ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೌಂದರ್ಯ, ಇನ್ನೆರಡು ದಿನದಲ್ಲಿ ಇದೇ ಊರಿನಲ್ಲಿ ಮದುವೆ ನಡೆಯುತ್ತೆ. ನಾವು ಇಲ್ಲಿಂದ ಅಲ್ಲಿಗೆ ಓಡಾಡ್ತಿದ್ರೆ ಕೆಲಸಗಳಾಗೋದಿಲ್ಲ. ಹುಡುಗಿ ಮನೆಯವ್ರಿಗೆ ಒಡವೆ ಬೇರೆ ಕೊಡಬೇಕು. ದಾರಿ ಉದ್ದಕ್ಕೂ ಇಂಥ ನ್ಯೂಸೆನ್ಸ್ಗಳಾಗ್ತಾ ಇದ್ರೆ ಚೆನ್ನಾಗಿರೋದಿಲ್ಲ. ಹೇಗೂ ನಮ್ಮ ರೆಸಾರ್ಟ್ ಇಲ್ಲೇ ಇದೆ, ಜಾಗ ಸೇಫ್ ಆಗೂ ಇದೆ. ನಾನು ಮತ್ತೆ ಚಿರು ಇಲ್ಲೇ ಉಳ್ಕೋತೀವಿ. ಬೇಡಣ್ಣ, ಮದುವೆ ಆಗ್ತಿರೋದು ನನ್ನ ಮೈದ್ನಂದು. ಮದುವೆಗೆ ಶಾಪಿಂಗ್ ಇರುತ್ತೆ, ಇನ್ನೂ ಹಲವಾರು ಕೆಲಸ ಇರುತ್ತೆ. ಅದಕ್ಕೆಲ್ಲ ಅವನು ನನ್ನ ಜೊತೆನೇ ಇರಬೇಕು. ಅವ್ನು ನಮ್ಮ ಜೊತೆನೇ ಬರಲಿ. ಹಾಗಲ್ಲ ಸೌಂದರ್ಯ, ಮದುವೆ ಫಿಕ್ಸ್ ಆದಮೇಲೆ ಚಿರುದು ಹಸಿಮೈ ಆಗುತ್ತೆ. ಇಂಥ ಸಮಯದಲ್ಲಿ ಜಾಸ್ತಿ ಓಡಾಡಬಾರ್ದು. ಹೇಗಿದ್ರು ನೀನು ಸೆಲೆಕ್ಟ್ ಮಾಡಿದ್ನ ಅವ್ನು ರಿಜೆಕ್ಟ್ ಮಾಡೋದಿಲ್ಲ. ನೀನೇ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂತಂದ್ರೆ ಅವನು ಅದನ್ನು ಓಕೆ ಮಾಡ್ತಾನೆ. ನನಗೂ ಪ್ರಭಾಕರ್ ಹೇಳ್ತಿರೋದು ಸರಿ ಅಂತ ಅನಿಸ್ತಿದೆ ಸೌಂದರ್ಯ. ಹುಡುಗಿ ಕಡವರಿಗೆ ಕೊಡಬೇಕಾದನ್ನೆಲ್ಲ ಪ್ರಭಾಕರ್ ಮತ್ತೆ ಚಿರು ನೋಡ್ಕೋತಾರೆ. ಮದುವೆ ಕೆಲಸ ಕಾರ್ಯ ಎಲ್ಲ ಬಾಸು ನೋಡ್ಕೋತಾನೆ. ಮದುವೆ ಆದ್ಮೇಲೆ ಏನೇನಾಗಬೇಕೋ ಅದಕ್ಕೆಲ್ಲ ತಯಾರಿ ನಾವು ಮಾಡ್ಕೋಬಹುದಲ್ಲ. ಸರಿ ಮಾವ, ನಮ್ಮ ಅಣ್ಣ ಮತ್ತೆ ಚಿರಾಗ್ ಇಲ್ಲೇ ಇರಲಿ. ಈ ಡಿಸೈನು ರಿಸೆಪ್ಷನ್ಗೆ, ಇದು ಮದ್ವೆಗೆ, ಇದು ಅರ್ಶಿನ ಶಾಸ್ತ್ರಕ್ಕೆ, ಇದು ಬೆಲ್ಲದೆಲೆಗೆ. ಹಬ್ಬ, ಆದ್ರೆ ಇವತ್ ರಾತ್ರಿ ನನ್ಗೂ ಸುಂದ್ರಿಗೂ ನೈಟ್ ಡ್ಯೂಟಿನೇ. ಏನಮ್ಮ ಮದ್ವೆ ಹಣ್ಣು, ಹೆಂಗಿದೆ ಮದ್ವೆ ಬ್ಲೌಸ್ ಡಿಸೈನು? ಈಗ್ಲೇ ಹೋಗಿ ಅರವಿಂದ್ನ ಮೀಟ್ ಮಾಡ್ಬೇಕು. ಆದ್ರೆ ಅಮ್ಮ ಹೋಗಕ್ ಬಿಡಲ್ಲ. ಏನ್ ಮಾಡ್ಲಿ? ಹಲೋ ಮಹಾರಾಣಿ, ಹೆಂಗಿದೆ ಡಿಸೈನು? ವಾವ್, ಸೂಪರ್ ಆಗಿದೆ ಕಣೆ. ನನ್ನ ತಂಗಿ ಅಂದ್ರೆ ಸುಮ್ಮನೆನಾ? ಇಡೀ ಊರಲ್ಲಿ ನಿನ್ ತರ ಟೈಲರ್ ಯಾರಾದ್ರೂ ಇದಾರೇನೆ? ಅಕ್ಕ, ನಿಂಗೇನಾದ್ರೂ ಬೇಕಿತ್ತಾ? ಹೇಗೆ ಗೊತ್ತಾಯ್ತು? ನೀ ಪೂಸಿ ಹೊಡೆಯೋವಾಗನೇ ಗೊತ್ತಾಯ್ತು ನಿಂಗೇನಾದ್ರೂ ಬೇಕು ಅಂತ. ಏನ್ ಹೇಳೋ? ಅದು ನನ್ನ ಲವ್ನ ಮೀಟ್ ಮಾಡ್ಬೇಕಾಗಿತ್ತು ಕಣೆ. ಅಬ್ಬಬ್ಬಬ್ಬಾ, ಮಧ್ಯಾಹ್ನ ತಾನೇ ನೋಡ್ಕೊಂಡು ಹೋಗಿದ್ದಾರೆ. ಹೃದಯಕ್ಕೆ ಹಗ್ಗ ಹಾಕಿ ಎಳಿತಿದ್ದಾರಾ ಚಿರಾಗ್ ಅವರು? ಹೇಳ್ತಲೆ ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಹೋಗು. ಒಬ್ಳೆ ಹೋಗಕ್ ಅಪ್ಪ ಅಮ್ಮ ಬಿಡಲ್ಲ ಕಣೆ. ಅದಕ್ಕೆ ನೀನೇ ಏನಾದ್ರೂ ನೆಪ ಮಾಡಿ ಕರ್ಕೊಂಡು ಹೋಗ್ತೀಯಾ? ಅಯ್ಯೋ ಅಕ್ಕ, ನಿನ್ ಮದ್ವೆ ಬ್ಲೌಸ್ ಹೊಲಿಬೇಕನೆ. ಪ್ಲೀಸ್ ಪ್ಲೀಸ್ ಪ್ಲೀಸ್, 10 ನಿಮಿಷ ಕಣೆ. ಅಕ್ಕ ಸರಿ, ಅಕ್ಕನ ಪ್ರೀತಿಗೆ ತಂಗಿ ಸೇತುವೆ ಆಗ್ಲೇಬೇಕಲ್ವಾ? ಬಾ. ಅಯ್ಯೋ ಅಯ್ಯೋ ಅಯ್ಯೋ, ಹತ್ತಿ ನೋಡು, ಏನೇ ನಿನ್ ಪ್ರಾಬ್ಲಮ್? ಪ್ರಾಬ್ಲಮ್ ನಂಗಲ್ಲ, ಅಕ್ಕಂಗೆ ಪ್ರಾಬ್ಲಮ್. ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್, ಬರೀ ಪ್ರಾಬ್ಲಮ್ ಅಲ್ಲ, ತುಂಬಾ ಪ್ರಾಬ್ಲಮ್, ತುಂಬಾ ಪ್ರಾಬ್ಲಮ್. ದೀಪು, ಏನ್ ಹೇಳ್ತಾ ಇದೀಯ? ಏನಾಯ್ತಮ್ಮ? ಏನ್ ಪ್ರಾಬ್ಲಮ್? ಅಮ್ಮ ಹೇಳದ್ನಲ್ವಮ್ಮ, ಬರೀ ಪ್ರಾಬ್ಲಮ್ ಅಲ್ಲ, ತುಂಬಾ ಪ್ರಾಬ್ಲಮ್. ಏ, ಅದೇನ್ ಪ್ರಾಬ್ಲಮ್ ಅಂತ ಬಾಯ್ಬಿಟ್ಟು ಹೇಳೆ, ದೇವ್ರು ತಮ್ಕಾಗ್ತಾನೆ. ಅಕ್ಕ, ಪ್ರಾಬ್ಲಮ್ ಹೇಳಕ್ಕ. ಪ್ರಾಬ್ಲಮ್ ನನಗ? ಕುಟ್ರತ್ರ ತಕ್ಷಣ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಹೊಟ್ಟೆ ನೋವಿಂದ ಬೆನ್ನೋವು ಬರುತ್ತೆ, ಬೆನ್ನೋವು ಕಾಲು ನೋವು ಬರುತ್ತೆ, ಎಲ್ಲಾ ನೋವಾಗಕ್ ಶುರು ಆಗುತ್ತೆ. ಅಯ್ಯೋ ಬೆನ್ನು, ಅಯ್ಯೋ ಹೊಟ್ಟೆ ನೋವು, ಹೊಟ್ಟೆ ನೋವು, ಹೊಟ್ಟೆ ನೋವು. ನೋಡ್ರ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಕಾಯಿಲೆನೇ ಸರಿ ಹೋಗಲ್ಲ. ಚೂಜಿ ಚುಚ್ಚಿದ್ರೆ ಎಲ್ಲ ಸರಿ ಹೋಗುದು. ಹೋಗೋಣ, ಹೋಗೋಣ. ನಿಂತ್ಕೋ ಒಂದ್ ನಿಮಿಷ. ಏನಮ್ಮ ಇದು? ಇಂಥ ಟೈಮ್ನಲ್ಲಿ ನೀನು ಹೀಗೆ ಮಾಡ್ಕೋಬೇಕಾ? ಒಂದ್ ಕೆಲಸ ಮಾಡ್ತೀನಿ, ನಾನು ನಿಮ್ ಜೊತೆಗೆ ಬರ್ತೀನಿ. ಏನು ನೀನು ಮಾಡ್ತೀಯಾ? ಹ್ಞೂ ಕಣೆ, ಯಾಕೆ? ಅಮ್ಮ, ನೀನು ನಮ್ ಜೊತೆ ಬಂದ್ರೆ ಮದ್ವೆ ಕೆಲಸ ಯಾರು ಮಾಡೋದು? ಅದೇ ನೀನ್ ಮಾಡ್ತೀಯಾ? ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನೇ ಅಡಿಗೆ ಕೆಲಸ ಮಾಡ್ತಿರ್ತೀನಿ. ಏನೋ ನನ್ ಗಂಡ ದುಬೈಯಿಂದ ಫೋನ್ ಮಾಡ್ತಾನೆ ಅಂತ ಆಚೆ ಹೊರಗಡೆ ಮಾತಾಡಕ್ ಹೋಗ್ತೀನಿ. ನಂಗ್ ಗೊತ್ತಿತ್ತು. ಅಮ್ಮ, ನೀನ್ ಇಲ್ಲೇ ಇರು, ನಾನಿರೋದು ಯಾತಕ್ಕೆ? ಅಕ್ಕಂಗೆ ತುಂಬಾ ಪ್ರಾಬ್ಲಮ್. ನಾನು ಹೋಗಿ ಮತ್ತೆ ತಗೊಂಡ್ಬರ್ತೀನಿ. ಬಾ, ಹೋಗೋಣ. ಏನ್ರಿ ನಿಮ್ದು ಗಲಾಟೆ? ಪ್ರಾಬ್ಲಮು, ತುಂಬಾ ಪ್ರಾಬ್ಲಮು. ಅದು ರೀ, ರೂಪನ್ಗೆ ಹೊಟ್ಟೆ ನೋವಂತೆ, ಅದಕ್ಕೆ ಅವಳು ಡಾಕ್ಟರ್ ಶಾಪ್ ಕರ್ಕೊಂಡು ಹೋಗ್ತಿದ್ದಾಳೆ ದೀಪು. ಸರಿ, ನಾನು ಹೋಗಿದ್ ಬರ್ತೀನಿ.
ಹೊಟ್ಟೆನೋ ಜೊತೆ ನೀನು ತಲೆನೋ ತರ್ಬೇಡ. ಮದ್ವೆ ಕೆಲಸ ನೋಡ್ಕೊ. ಹಿಂಗೋ ಹಂಗ್ ಬರ್ತೀನಿ. ಬಾ ಏನೇ ಚಿತ್ರದ ಮಕ್ಕಳು ಏನು, ಯಾಕೋ ರೂಪಂಗೆ ಹುಷಾರಿಲ್ವಲ್ಲೇ, ಅದಕ್ಕೆ ಸಪ್ಗಿದಾಳಷ್ಟೇ. ಏನದು ನಿನ್ ತರ್ಲೆ? ಹರಕೆಯ ಕುರಿ ಕತೆ ಕೇಳಿದ್ದೆ ಬಾಸ್. ಕುರಿನ ಹರಕೆ ಕಳಿಸ್ನ ಮುಂಚೆ ಚೆನ್ನಾಗಿ ಕೊಬ್ಬಿಸ್ತಾರೆ. ನಾನು ಅದೇ ಕೆಲಸ ಮಾಡ್ತಿರೋದು. ಆದ್ರೆ ನನ್ನ ಸುಖ ದುಃಖ ನೋವು ನಲಿವುಗಳು ಹಂಚ್ಕೊಳಕ್ಕೆ ನೀನೊಬ್ನೇ ಇದ್ದದ್ ಬಾಸ್. ನಾನಿನ್ ಏನ್ ಮಾಡ್ಲಿ? ಇನ್ 3 ದಿನದಲ್ಲಿ ನಿನ್ ಮೂಗ್ದಾರ ಬೀಗ್ತಾ ಇದ್ದಾರೆ. ಹೋದೆಯ ದೂರ ಹೋ ಜೊತೆಗಾರ ನಿಮ್ ಹುಡುಗಿ ಜೊತೆ ಸೇರಲು ಬಂದಾಗ ಹಾ ತಗೊಳ್ಳಿ, ಬಿಸಿ ಬಿಸಿ ಟೀ. ನಮ್ ರೂಪನ್ ಮದ್ವೆ ಆಗೋ ಹುಡ್ಗ ತುಂಬಾ ಶ್ರೀಮಂತರು. ಅವ್ರ ಮನ್ಸ್ ಮಾಡಿದ್ರೆ ಈ ಊರನ್ನೇ ಕೊಂಡ್ಕೊಂಡ್ಬಿಡ್ತಾರೆ. ಹೌದಾ? ಏನ್ ಬಿಸ್ನೆಸ್ ಮಾಡ್ತಾರೆ? ಪುರೋಹಿತರೇ, ಮುಹೂರ್ತ ಟೈಮ್ ಫಿಕ್ಸ್ ಆಯ್ತಲ್ವಾ? ಆಮೇಲೆ ಇನ್ನೊಂದು ಕೆಲಸ, ದಯವಿಟ್ಟು ಆ ದೇವಸ್ಥಾನದ ಛತ್ರನ ಬುಕ್ ಮಾಡ್ಬಿಡಿ. ನಾ ಸಂಜೆ ಬಂದು ದುಡ್ಡು ಕಟ್ಬಿಡ್ತೀನಿ. ಆಯ್ತು ಆಯ್ತು ಆಯ್ತು. ಅಂಬುಜ, ಈ ಒಡವೆನೆಲ್ಲ ಅಂಟ್ವಾಳ್ಕಾಯಿ ಇದೆಯಲ್ಲ ಅದ್ರಲ್ಲಿ ನೆನೆ ಹಾಕಿ ಚೆನ್ನಾಗಿ ಉಜ್ಜಿದ್ರೆ ಫಳಫಳ ಅಂತ ಹೊಳಿಯುತ್ತೆ ಕಡೆ. ಸರಿ ಅದ್ಗೆ ಹಂಗೆ ಮಾಡ್ತೀನಿ. ಇದು ತಗೊಳ್ಳಿ. ಏನ್ರಮ್ಮ ಮಹಿಳಾ ಮಣಿಗಳೇ, ಮಗಳ ಮದುವೆ ಫಿಕ್ಸ್ ಆಗಿದೆ. ಎಲ್ರ ಮನೆಗೂ ಬಂದು ಇನ್ವಿಟೇಷನ್ ಕೊಡೋಷ್ಟು ಪುರ್ಸತ್ತಿಲ್ಲ. ಎಲ್ರೂ ಬರ್ಬೇಕಪ್ಪ, ದಯವಿಟ್ಟು ಎಲ್ರೂ ಬರ್ಬೇಕು. ಬಂದಿದ್ದಾರೆ, ಮದ್ವೆಗೆ ಬರಲ್ವೇನ್ರಿ ಅವರು? ಸಾಹೇಬರು, ನಮಸ್ತೆ ಸಾಹೇಬ್ರೆ. ಒಳಗಡೆ ಬನ್ನಿ ಸಾಹೇಬ್ರೆ. ಅಲ್ಲಯ್ಯ, ನೀ ನೋಡಿದ್ರೆ ದೊಡ್ಡದಾಗೆ ನಿನ್ನ ಮಗಳು ಮದುವೆ ಮಾಡಕ್ಕೆ ಹೊರಟಿದ್ಯಾ. ಅಲ್ಲಿ ನೋಡಿದ್ರೆ ನಿನ್ನ ಮಗ ರೋಡಲ್ಲಿ ತನ್ನ ತಂಗಿ ಮದುವೆನೇ ನಿಲ್ಸಕ್ಕೆ ಹೊರಟಿದ್ದಾನೆ. ಏನಾಯ್ತು ಸರ್? ಯಾರು ನನ್ನ ಐರಾವತ ಮೇಲೆ ಈ ಗಪ್ಪ ಗಡಿ ಹತ್ತು? ಅಲ್ಲಯ್ಯ, ನಿಂಗೊಬ್ಬ ಗನಂದರಿ ಮಗ ಇದ್ದಾನೆ ಅಂತ ನಿಮ್ಮ ಬೀಗರಿಗೆ ಹೇಳಿದ್ಯಾ? ಇಷ್ಟೆಲ್ಲ ಆದಮೇಲೂ ನಂಗೆ ಯಾಕೋ ಈ ಸಂಬಂಧ ಬೆಳೆಯುತ್ತೆ ಅನ್ನೋದು ಡೌಟಪ್ಪ. ಸರಿ, ನಿಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಸ್ಟೇಷನ್ಗೆ ಬಾ. ಇವ್ನಿಗೆ ಇನ್ನೊಂದು 4 ಪ್ಲೇಟ್ ಬಜ್ಜಿ ಕೊಡಿ. ನೀರು 2 ಸಾಕಾಗಲ್ಲ, 10 ಹಾಕಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.